ಸಿಎಂ ವಿರುದ್ಧ ಅನಂತಕುಮಾರ್ ಹೆಗಡೆ ಏಕವಚನದಲ್ಲಿ ವಾಗ್ದಾಳಿ. ಅನಂತಕುಮಾರ್ ಹೆಗಡೆ ಹುಚ್ಚ ಅಂತ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಟೀಲ್ ಅನಂತಕುಮಾರ್ ಹೆಗಡೆ ಇಬ್ಬರು ಹುಚ್ಚರು, ಸಂವಿಧಾನವನ್ನ ಕೊಳಕು ಮಾಡೋ ಕೆಲಸ ಮಾಡ್ತಿದ್ದಾರೆ. ಇಂಥವರ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದರು. ಸಿಎಂ ವಿರುದ್ಧ ಅನಂತಕುಮಾರ್ ಹೆಗಡೆ ಏಕವಚನದಲ್ಲಿ ವಾಗ್ದಾಳಿ ವಿಚಾರವಾಗಿ ಮಧು ಬಂಗಾರಪ್ಪ ಕೊಟ್ಟಂತಹ ರಿಯಾಕ್ಷನ್ ಇದು. ಅನಂತಕುಮಾರ್ ಹೆಗಡೆ, ಕಟೀಲ್ ಇಬ್ರು ಕೂಡ ಹುಚ್ಚರು, ಸಂವಿಧಾನವನ್ನ ಕೊಳಕು ಮಾಡೋ ಕೆಲಸ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ರಾಮನ್ನ ತಗೊಂಡು ಬಂದ್ಬಿಡ್ತಾರೆ, ಧರ್ಮನ ತಗೊಂಡು ಬರ್ತಾರೆ. ಇವಾಗ ಕರಾವಳಿ ಭಾಗದಲ್ಲಿ ಅನಂತಕುಮಾರ್ ಅವರಿಗೆ ಒಂಥರ ಏನು ತಲೆ ಕೆಟ್ಟು, ಮೋಸ್ಟ್ಲಿ ನಿಮಗೂ ಅಸಹ್ಯ ಆಗಿರ್ಬೇಕನ್ನೋ ಅವ್ರದ್ದು ಬಗ್ಗೆ ಆ ವಿಚಾರಗಳನ್ನು ಎಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಟ್ಯಾಂಡರ್ಡ್ ಹಿಂಗೆ ಹೊಟ್ಟೋಗ್ಬಿಟ್ರೆ ಅವ್ರು ಚುನಾವಣೆಗೆ ಮಾತ್ರ ಈಗ ಅಲ್ಲೂ ಹೋಗ್ಬೇಕಾಗುತ್ತೆ. ಈಗ ನಾನು ಹೊಂಟೆ, ಯಾಕಂದ್ರೆ ನಳಿನ್ ಕುಮಾರ್ ಕಟೀಲ್ ಈಗ ಅಲ್ಲಿ ಜವಾಬ್ದಾರಿ ನಂಗೆ ಹೇಳಿದ್ದಾರೆ ಸ್ವಲ್ಪ ಓಡಾಡ್ಬೇಕಂತ ಡಿ.ಕೆ. ಶಿವಕುಮಾರ್ ಅವರು. ನಾವು ಹೋಗ್ತೀವಲ್ಲ, ಯಾಕಂದ್ರೆ ನಾವು ಒಂದು ಸಿದ್ಧಾಂತ ಇಟ್ಕೊಂಡು ಒಂದು ಮನುಷ್ಯತ್ವವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತೀವಿ. ಇಲ್ಲೊಬ್ಬರ ಬೇರೆ ಈ ಹುಚ್ಚ ಬಂದಾನೆ. ಅವ್ರಿಗೇನು ಮಾನ ಮರ್ಯಾದೆಯ ಒಬ್ಬ ಮುಖ್ಯಮಂತ್ರಿಗಳಿಗೆ? ಬಿಜೆಪಿಯವರು ಕೆಲವರು ಹಂಗೆ ಹೇಳ್ಬಾರ್ದಾಗಿತ್ತು, ಆದ್ರೂ ಕೂಡ ಅದ್ರ ಮೀನಿಂಗಿಗೆ ನಾವು ಸಮರ್ಥನೆ ಮಾಡ್ಕೊಳ್ತೀವಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಾಯಕರಿಗೆ ನಿಮಗೇನು ಯೋಗ್ಯತೆ ಇದೆ ಹೇಳ್ರಿ ನೋಡೋಣ. ಅವನು ಓಟ್ ಹಾಕೊಂಡ ಮೇಲೆ 4 ವರ್ಷ ಸಿಗೋದಿಲ್ಲ, ಕಾಣೋದಿಲ್ಲ, 4 ವರ್ಷ ಕಾಣೋದಿಲ್ಲ. ಆದರೆ ಈ ಸತಿ ಮಾತ್ರ ಅವ್ರಿಗೇನೆ ಅಲ್ಲೂ ಕೊಡಲಿ, ಆಗ್ಬಿಡ್ಲಿ. ಇದೊಂದು ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಕೊಡಬೇಕು, ಇಲ್ಲ ಅನಂತಕುಮಾರ್ ಹೆಗಡೆಗೆ ಕೊಡಬೇಕು. ಅಲ್ಲಿ ಪೇಪರಲ್ಲಿ ನೋಡ್ತಾ ಇದ್ದೆ, ಇಲ್ಲ ಮೋಸ್ಟ್ಲಿ ಅವರಿಗೆ ಕೊಡ್ತಾ ಇಲ್ಲ, ಮೋಸ್ಟ್ಲಿ ಅದಕ್ಕೆ ಏನಾರು. ಅವನೊಬ್ಬ ಹುಚ್ಚ ಬಿಡ್ರೆ ಅವನ ಬಗ್ಗೆ ಎಲ್ಲ ಮಾತಾಡಿ ಸುಮ್ಮನೆ ಅವನ್ನ ಇನ್ನೂ ಸ್ವಲ್ಪ ಪ್ರಚಾರ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಮಾಡೋದು ಹೇಳಿನ ಅವನೊಬ್ಬ ಹುಚ್ಚ ಅಂತಂದ್ರೆ ಹುಚ್ಚನ ಬಗ್ಗೆ ಯಾರು ಮಾತಾಡ್ತಾರಾ? ಹಾಂ, ಮಾತಾಡಿ ಬಂದರೆ ಅವನು ಇನ್ನೂ ಸ್ವಲ್ಪ ದೊಡ್ಡವನಾಗ್ತಾನೆ. ಅವನು ಬೆಳೆದ ಹಿನ್ನೆಲೆ ಸಂಸ್ಕೃತಿ ಅದಿರಬೇಕು, ಅದರಿಂದ ಆ ರೀತಿಯಾಗಿ ವರ್ತನೆ ಮಾಡ್ತಾನೆ. ನಾವು ಆ ರೀತಿ ಅಲ್ಲ. ನಾನು ಕೂಡ ಅವನು ಇವನು ಅನ್ನಬಾರ್ದು. ಏನು ಮಾಡೋದು, ಅವನಿಗೆ ಯಾವ ಭಾಷೆ ಬಳಸಿದ್ರು ಕೂಡ ಸಾಲದು. ಸಿಟ್ಟಿದೆ. ಒಬ್ಬ ನಾಡಿನ ದೊರೆ ಮುಖ್ಯಮಂತ್ರಿ ರಾಮರಾಜ್ಯದ ಕನಸನ್ನು ಅನಾವರಣ ಮಾಡಿ ಕಾರ್ಯರೂಪಕ್ಕೆ ತಂದು ಲಕ್ಷಾಂತರ ಬಡವರ ಕಣ್ಣೀರನ್ನು ಒರೆಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ಮೂಡಿಸ್ತಕ್ಕಂಥ ಒಬ್ಬ ಜನನಾಯಕ, ರಾಷ್ಟ್ರವೇ ಮೆಚ್ಚುವಂಥ ಮುಖ್ಯಮಂತ್ರಿ, ಆರ್ಥಿಕ ತಜ್ಞ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹಗುರವಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.